ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಈ ದಿನ ಸೋಮವಾರಪೇಟೆಯಲ್ಲಿ ಒಂದು ಮದುವೆ ಇತ್ತು. ಅದರಿಂದ ಬೆಳಗ್ಗೆನೇ ಎದ್ದುಬಿಟ್ಟು ಪೂಜೆ ಮಾಡಿ ನಾವು ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ರೆಡಿ ಆಗಿಬಿಟ್ಟು ಮದುವೆಗೆ ಹೊರಡ್ತಾ ಇದ್ದೀವಿ. ಬೇಗ ಹೋದರೆ ಬೇಗ ಬಂದುಬಿಡಬಹುದು ಅಂತ ಹೇಳಿ ನಾವೇ ಅಂದರೆ ಲೇಡೀಸ್ ಮಾತ್ರ ಹೋಗ್ತಾ ಇದ್ದೀವಿ. ಯಾರಿಲ್ಲ, ನಾನು, ನಮ್ಮಮ್ಮ ಮತ್ತು ನನ್ನ ತಂಗಿ, ಹಾಗೆ ನನ್ನ ತಂಗಿ ಮಕ್ಕಳು ಇಬ್ಬರು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ 7:15 7:15ಗೆಲ್ಲ ಸೋಮವಾರಪೇಟೆದು ಬಸ್ ಇತ್ತು. ಅದರಿಂದ ನಾವೆಲ್ಲರೂ ಸಹ ಸಬರ್ಬನ್ಗೆ ಬಂದು ಕೂತಿದ್ದೀವಿ. ನೋಡಿ, ಈ ಅಂಕಲ್ಗೆ ಪಾಪ ಏನೋ ಒಂದು ಗಂಟುಗಳ ಥರ ಹೇಗಾಗಿದೆ ನೋಡಿ ಮುಖ ಎಲ್ಲ. ನನ್ನ ತಂಗಿ ಮಗಳು ತೋರಿಸಿದ್ಲು, ಅದರಿಂದ ಸ್ವಲ್ಪ ಅದನ್ನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆ ಕಡೆ ಈ ಕಡೆ ಅಜ್ಜಿ ಎಲ್ಲರೂ ಸಹ ಚಳಿಗೆ ಸ್ಕಾರ್ಫ್ ಎಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಚಳಿ ಇತ್ತು ಆ ದಿನಾನು. ಸರಿಯಾದ ಟೈಮ್ಗೆ ಬಸ್ ಬಂತು. ಬಸ್ಸಲ್ಲಿ ಕೂತಿದ್ದೀವಿ, ಇನ್ನೂ ಫುಲ್ ಆಗಬೇಕಲ್ವಾ ಬಸ್, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಕಡೆ ನನ್ನ ತಂಗಿ ಮಗು ಮತ್ತು ಅಮ್ಮ ಕೂತಿದ್ದಾರೆ. ಅಮ್ಮನೂ ಸಹ ಸ್ಕಾರ್ಫ್ ಕಟ್ಕೊಂಡ್ಬಿಟ್ಟಿದ್ದಾರೆ. ನನ್ನ ತಂಗಿ ಮಗಳು ಕ್ಯಾಪ್ ಹಾಕ್ಕೊಂಡಿದ್ಲು. ಸ್ವಲ್ಪ ಚಳಿ ಅವಳಿಗಿಷ್ಟ, ಅದರಿಂದ ಕ್ಯಾಪ್ನು ತೆಗೆದುಬಿಟ್ಟಿದ್ದಾಳೆ. ಮಕ್ಳಿಗಂತೂ ಬಸ್ಸಲ್ಲಿ ಮತ್ತು ಟ್ರೈನಲ್ಲಿ ಹೋಗೋದಕ್ಕಂತೂ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಆಟೋದಲ್ಲಂತೂ ಇದ್ದಿದ್ದು ಇಷ್ಟ ಆಗುತ್ತೆ. ಸುಮಾರು ಒಂದು 11:30 ಅಷ್ಟೊತ್ತಿಗೆಲ್ಲ ಸೋಮವಾರಪೇಟೆ ಚೌಲ್ಟ್ರಿಗೆ ಬಂದು ತಲುಪಿದ್ದೀವಿ. ಆಲ್ರೆಡಿ ಮದುವೆ ಶುರು ಆಗಿತ್ತು. 12 ಗಂಟೆ ಮೇಲೆ ಧಾರ ಮುಹೂರ್ತ ಇದ್ದಿದ್ದರಿಂದ ನಾವು ಸರಿಯಾದ ಟೈಮ್ಗೆ ಬಂದು ತಲುಪಿದ್ವಿ. ನಮ್ಮ ರಿಲೇಟಿವ್ಸ್ ಎಲ್ಲ ಆಲ್ರೆಡಿ ನೈಟೇ ಬಂದಿದ್ದರು. ಕೆಲವರು ಅಂದರೆ ಹತ್ತಿರದವ್ರು ಇರ್ತಾರಲ್ವ, ಅವರೆಲ್ಲ ನೈಟೇ ಬಂದುಬಿಟ್ಟಿದ್ರು. ಇನ್ನು ಮಿಕ್ಕಿದ್ದವರೆಲ್ಲ ಬೆಳಗ್ಗೆ ಬರ್ತಾ ಇದ್ದರು. ಹುಡುಗಿ ಸೋಮವಾರಪೇಟೆದೇ ಆಗಿದ್ದರಿಂದ ಅಲ್ಲಿ ಮದುವೆ ಇಟ್ಕೊಂಡಿದ್ರು. ಇದು ಲವ್ ಮ್ಯಾರೇಜ್ ಆಗಿತ್ತು. ಕೂರ್ಗ್ನವರ ಮದುವೆಯಲ್ಲಿ ಶಾಸ್ತ್ರ ಸಂಪ್ರದಾಯಗಳು ಸ್ವಲ್ಪ ನಮಗಿನ್ನ ಬೇರೆ ಥರನೇ ಇದೆ. ಈಗ ಶಾಸ್ತ್ರಗಳೆಲ್ಲ ನಡೀತಾ ಇದೆ. ಹಾಗೆ ಸೈಡ್ನಲ್ಲಿ ನೋಡೋದಾದರೆ ಫೋಟೋ ಸೆಷನ್ ನಡೀತಾ ಇದೆ. ಇವರು ಹುಡುಗಿಯ ಸೋದರ ಮಾವ ಅನಿಸುತ್ತೆ. ಹುಡುಗಿನ ಕರ್ಕೊಂಡು ಬರ್ತಾ ಇದ್ದಾರೆ. ಕೂರ್ಗ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ಅಲ್ಲಿನ ಸ್ಥಳಗಳಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ವಾಯ್ಸ್ ಓವರ್ ಕೊಡುವಾಗ ನಾನು ಹೇಳ್ತೀನಿ ಕೂರ್ಗ್ ಬಗ್ಗೆ ಅಂತ ನಾನು ಇಸ್ಕೊಂಡೆ. ನನಗಂತೂ ಕೂರ್ಗ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಯಾಕೆಂದರೆ ಅಲ್ಲಿರೋ ಕಾಫಿ ತೋಟ ನೋಡೋಕ್ಕೇ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಅದೊಂಥರ ವೆದರೇ ಚೆನ್ನಾಗಿರುತ್ತೆ. ಫಾಲ್ಸ್ ಕೂಡ ಅಷ್ಟೇ, ಎಷ್ಟೊಂದು ಸಲ ಹೋಗಿದ್ದೀವಿ ಕೂರ್ಗಿಗೆ ಫಾಲ್ಸ್ ನೋಡೋಕ್ಕೆ. ಎಲ್ಲ ಸಖತ್ತಾಗಿರುತ್ತೆ. ಜೊತೆಗೆ ಅಲ್ಲಿ ಕುಶಾಲನಗರದಲ್ಲಿರೋ ಗೋಲ್ಡನ್ ಟೆಂಪಲ್ ಮತ್ತು ನಿಸರ್ಗಧಾಮ ಎಲ್ಲ ಸೂಪರಾಗಿರುತ್ತೆ. ಯಾರ್ಯಾರು ಹೋಗಿದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಹೋಗಿಲ್ಲದೆ ಇರೋರು ಒಂದು ಸಲ ಕೂರ್ಗ್ಗೆ ಅಂತಲೇ ಟೈಮ್ ಕೊಡ್ಕೊಂಡು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಅದು ಇವಾಗ ಮಳೆ ಟೈಮಲ್ಲಂತೂ ಕೂರ್ಗಿಗೆ ಹೋಗೋದಂದ್ರೇ ಒಂಥರ ಚೆಂದ. ಎಲ್ಲರೂ ಕೂಡ ಹೋಗಿ ಎಂಜಾಯ್ ಮಾಡಿ. ಈಗ ಅಂತರ್ಪಟ ಆಯಿತು. ಅಂತರ್ಪಟ ಆದಮೇಲೆ ಈಗ ಮಾಂಗಲ್ಯಕ್ಕೆ ಪೂಜೆ ಮಾಡಿಸ್ತಾ ಇದ್ದಾರೆ ಪುರೋಹಿತರು. ಈಗ ಕನ್ಯಾದಾನ ನಡೀತಾ ಇದೆ. ಹಾಲು ಬಿಡುವಾಗ ಬಟ್ಟೆ ಎಲ್ಲ ಗಲೀಜಾಗತ್ತೆ ಅಂತ ಹೇಳಿ ಕವರ್ ಮಾಡ್ತಾ ಇದ್ದಾರೆ. ಹುಡುಗಿಯ ಮೇನ್ ರಿಲೇಟಿವ್ಸ್ ಇರ್ತಾರಲ್ವ, ಅವರೆಲ್ಲ ಮೊದಲು ಹಾಲನ್ನು ಬಿಡ್ತಾ ಇದ್ದಾರೆ. ಹುಡುಗ ಹುಡುಗಿಗಂತೂ ಸಖತ್ ಜೋಡಿ ಇದೆ ಅಲ್ಲ. ಈಗ ಮಾಂಗಲ್ಯ ಧಾರಣೆ ನಡೀತಾ ಇದೆ. ಮಂಟಪದ ಹತ್ರ ಜನಗಳು ಓಡಾಡ್ತಾ ಇದ್ರು, ಅದರಿಂದ ನಾವು ಸ್ಕ್ರೀನ್ನಲ್ಲೇ ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ. ಪುರೋಹಿತರು ಮಾಂಗಲ್ಯ ಧಾರಣೆ ಮಾಡುವಾಗ ಮೇನ್ ಪಾಯಿಂಟ್ಸ್ ಇರುತ್ತೆ ಅಲ್ವಾ, ಏನಾದರೂ ಶ್ಲೋಕ ಈ ಥರ ಅದನ್ನು ಹೇಳಿಸ್ತಾ ಇದ್ದಾರೆ. ಮಾಂಗಲ್ಯವನ್ನು ಕಟ್ತಾ ಇರುವಾಗ ಕೆಲವರು ಹುಡುಗಿರು ಅಳ್ತಾರೆ ಅಲ್ವಾ. ಈ ಹುಡುಗಿ ನಗ್ತಾನೆ ಮಾಂಗಲ್ಯ ಕಟ್ಟಿಸ್ಕೊಳ್ತಾ ಇದೆ. ಇವರಿಬ್ಬರು ಚಂದವಾಗಿ ಬಾಳಿ ಬದುಕಲಿ ಅಂತ ಹಾರೈಸೋಣ ಅಲ್ವಾ. ಹಿಂದೆ ಒಬ್ಬರು ತಾತ ನಿಂತಿದ್ದಾರೆ ಅಲ್ವಾ, ಅವರು ಹುಡುಗಿಯ ತಾತ ಅನಿಸುತ್ತೆ. ಎಲ್ಲ ಫೋಟೋಸ್ಗಳಲ್ಲೂ ಆ ತಾತ ಹುಡುಗಿ ಪಕ್ಕ ನಿಂತೇ ಇದ್ದಿದ್ರು. ತಾಳಿ ಕಟ್ಟಿಸ್ಕೊಳ್ಳೋ ಒಂದು ಕ್ಷಣ ಇದೆಯಲ್ವಾ, ಎಲ್ಲ ಹೆಣ್ಮಕ್ಳಿಗೂ ಭಾವುಕವಾದ ಕ್ಷಣ ಅಲ್ವಾ. ಹುಡುಗಿಯ ಪೇರೆಂಟ್ಸ್ಗಂತೂ ತುಂಬ ಕಷ್ಟವಾದ ಕ್ಷಣ ಇದು. ಮಾಂಗಲ್ಯ ಧಾರಣೆ ಆಯಿತು. ಎಲ್ಲರೂ ಕ್ಲ್ಯಾಪ್ಸ್ ಹಾಕಿ ಖುಷಿ ಪಡ್ತಾ ಇದ್ದಾರೆ. ಹಾಗೆ ಪುರೋಹಿತರು ಅವ್ರ ಕೂದಲು ಸರಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅಕ್ಷತೆ ಎಲ್ಲ ಬಿದ್ದಿರುತ್ತೆ ಅಲ್ವಾ, ಅದರಿಂದ. ಈಗ ಮಾಂಗಲ್ಯಕ್ಕೆ ಅರಿಶಿನ, ಕುಂಕುಮ, ಹೂವು
ಎಲ್ಲವನ್ನ ಸಮರ್ಪಿಸ್ತಾ ಇದ್ದಾರೆ. ಕೂರ್ಗ್ ಹುಡುಗಿರಂತೂ ಚಂದವಾಗಿರ್ತಾರೆ ಅಲ್ವಾ. ಹುಡುಗರೇನು ಕಡಿಮೆ ಇಲ್ಲ, ಅವರು ಸಖತ್ತಾಗಿ ಇರ್ತಾರೆ. ಅವ್ರ ಸ್ಯಾರಿ ಉಡೋ ರೀತಿನೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅವ್ರದ್ದು ಕೆಲವೊಂದು ಸಾಂಪ್ರದಾಯಿಕವಾಗಿ ಬಂದಿರೋ ಒಡವೆಗಳಿರ್ತಾವಲ್ವ, ಅದಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಡಿಸೈನ್ಸ್ ಸಖತ್ತಾಗಿರುತ್ತೆ. ಒಟ್ಟಾರೆ ಕೂರ್ಗೆ ಚೆಂದ ಅಲ್ವಾ. ಈಗ ಮಾಂಗಲ್ಯ ಧಾರಣೆ ಆದಮೇಲೆ ಮತ್ತೆ ಹಾಲು ಬಿಡೋ ಕಾರ್ಯಕ್ರಮ ನಡೀತಾ ಇದೆ. ಇನ್ನೇನು ಮಾಂಗಲ್ಯ ಧಾರಣೆ ಆದಮೇಲೆ ಊಟದ ಸಮಯ ಅಲ್ವಾ. ಎಲ್ಲ ಚೇರ್ಗಳು ಖಾಲಿ ಆಗ್ತಾ ಇದ್ದಾವೆ. ಊಟದ ಹಾಲ್ ಚೇರ್ಗಳಂತೂ ತುಂಬ್ತಾ ಇದ್ದಾವೆ. ಇಲ್ಲಿ ಮದುವೆಗಳಲ್ಲೂ ಸಹ ನಾನ್ ವೆಜ್ ಮಾಡಿಯೇ ಇರ್ತಾರೆ. ನಾವು ಸಹ ಊಟ ಮುಗಿಸ್ಕೊಂಡು ಗಂಡು ಹೆಣ್ಣಿಗೆ ವಿಶ್ ಮಾಡೋಣ ಅಂತ ಹೇಳಿ ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಸ್ಟೇಜ್ ಹತ್ರ ಸ್ವಲ್ಪ ಜಾಸ್ತಿ ಜನ ಇದ್ದಿದ್ದರಿಂದ ಅಲ್ಲೇ ಚೇರ್ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಈ ಕಡೆ ಮಕ್ಕಳುಗಳೆಲ್ಲ ಆಟ ಆಡ್ತಾ ಇದ್ದರು. ನಾವು ಊಟಕ್ಕೆ ಹೋಗಿದ್ದಾಗ ಈ ಜಾಗದಲ್ಲಿ ಸಪ್ತಪದಿ ಎಲ್ಲ ಅರೇಂಜ್ ಮಾಡಿದರು. ಅದೆಲ್ಲ ಮುಗಿದ ಮೇಲೆ ನೋಡಿ ಮಕ್ಕಳುಗಳು ಆ ಜಾಗದಲ್ಲಿ ಹೂವನ್ನೆಲ್ಲ ಹರಡಿಕೊಂಡು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ. ಇಲ್ಲಿ ಎಲ್ಲ ಮಕ್ಕಳು ಸಹ ಫ್ರೆಂಡ್ಸ್ ಆಗಿಬಿಟ್ಟು ಹೇಗೆ ಆಟ ಆಡ್ತಾ ಇದ್ದಾರೆ ನೋಡಿ. ನಾವು ಸಹ ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿ ಒಂದು ಫೋಟೋ ತೆಗೆಸಿದ್ದಾಯಿತು. ನೇಹಂದು ರಾಹುಲ್ ಜೊತೆ ಮದುವೆನೂ ಮುಗೀತು. ಎಲ್ಲ ಚೆನ್ನಾಗಾಯಿತು. ಇಲ್ಲಿ ನೋಡಿ ಸ್ಲೋಪ್ ಇದೆ ಅಲ್ಲ ಇಲ್ಲಿ, ಅದಕ್ಕೆ ನನ್ನ ತಂಗಿ ಮಗ ಓಡ್ಕೊಂಡು ಬರ್ತಾ ಇದ್ದಾನೆ. ಈಗ ಮದುವೆ ಮುಗಿಸ್ಕೊಂಡು ನಾವು ಸಹ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು.